ಎಲ್ಲರಿಗೂ ನಮಸ್ಕಾರ. ನಾನು ಖುಷ್ಬು ಬಿರಾವತ್, ಪಾನಿ ಅರ್ತ್ ಫೌಂಡೇಶನ್ ಬೆಂಗಳೂರಿನಿಂದ. ಪರಿಸರ ಸಂರಕ್ಷಣೆಗಾಗಿ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಕರ್ನಾಟಕ ರಾಜ್ಯಾದ್ಯಂತ ಹಲವು ಚಟುವಟಿಕೆಗಳನ್ನು ಹಮ್ಮಿಕೊಂಡಿದೆ. ಇವತ್ತು ಬೆಂಗಳೂರಿನ ನದಿಗಳ ಬಗ್ಗೆ ನಾನು 2 ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಬೆಂಗಳೂರಿನಲ್ಲಿ ಸಾವಿರಾರು ಕೆರೆಗಳಿದೆ ಅಂತ ಎಲ್ಲರಿಗೂ ಗೊತ್ತು, ಬಟ್ ನದಿಗಳು ಇದೆ ಅಂತ ತುಂಬಾ ಜನಕ್ಕೆ ಗೊತ್ತಿಲ್ಲ. ನಾವ್ ಅದನ್ನ ಯೋಚನೆನೂ ಮಾಡಲ್ಲ. ನಮ್ಮ ಕೆಕ್ಕೇರಿ ಊರಿ ಆಕ್ಚುಲಿ ವೃಷಭಾವತಿ ನದಿ ಆಗಿದೆ. ಇವಾಗ್ಲೂ ಅದು ವೃಷಭಾವತಿ ನದಿ ಆಗ್ಬಹುದು. ಬೆಂಗಳೂರಿನಲ್ಲಿ ಸುಮಾರು ನದಿಗಳು ಇವೆ. ವೃಷಭಾವತಿ ನದಿ, ಅರ್ಕಾವತಿ ನದಿ, ದಕ್ಷಿಣ ಪಿಂಗಳಿ, ಇವೆಲ್ಲ ನದಿಗಳು ಬೆಂಗಳೂರಿಗೆ ಸೇರುತ್ತದೆ. ಅದೇ ಕಾವೇರಿ ನಮ್ಮಿಂದ 3 ಕಿಲೋಮೀಟರ್ ದೂರದಲ್ಲಿದ್ರು ಅಲ್ಲಿಂದ ನೀರು ತಗೊಂಡು ನಾವು ಕುಡಿತೀವಿ, ಅದು ನಮ್ಮ ನದಿ. Vrishbhavati Nadi takes birth in the heart of the city, flows down as wastewater because of all the industrial and sewage that enters into the Vrishbhavati river without much thought from Bengaluru. ಸೊ ಕೆರೆಗಳ ಜೊತೆ, ನದಿಗಳ ಜೊತೆ, ಗ್ರೌಂಡ್ ವಾಟರ್ ಜೊತೆ ಇವೆಲ್ಲ ವಾಟರ್ ರಿಸೋರ್ಸಸ್ ನ ಕಾಪಾಡ್ಕೊಳ್ಳೋದು ನಮ್ಮ ಕರ್ತವ್ಯವೇ. ಅದ್ ಹೇಗ್ ಮಾಡ್ಬೋದು ಅದಕ್ಕಿಂತ ಮುಂಚೆ ಇವೆಲ್ಲ ಯಾವ್ದು ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಫಸ್ಟ್ ಗೊತ್ತಿರ್ಬೇಕು ನಮ್ಗೆ. ಅದಾದ್ಮೇಲೆ ಅದ್ರ ಬಗ್ಗೆ ಆಕ್ಷನ್. ಅದ್ರ ಪರವಾಗಿ ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಅಂಡ್ ಟೆಕ್ನಾಲಜಿಕಲ್ ಮ್ಯೂಸಿಯಂ ಬ್ಯಾಂಗ್ಳೂರ್ ಜೊತೆಗೆ ಪಾನಿ ಅರ್ತ್ ಫೌಂಡೇಶನ್ ಒಂದು ಮ್ಯೂಸಿಯಂ ಎಕ್ಸಿಬಿಷನ್ ನ ತಯಾರು ಮಾಡಿದೆ. ಅದು ಆಗಸ್ಟ್ 15 ವರೆಗೂ ಇರುತ್ತೆ. ಬೆಂಗಳೂರಿನ ನದಿಗಳ ಬಗ್ಗೆ ಜಾಸ್ತಿ ತಿಳ್ಕೊಳ್ಳಕ್ಕೆ ಎಕ್ಸಿಬಿಷನ್ ಬನ್ನಿ, ನೋಡಿ, ತಿಳ್ಕೊಳ್ಳಿ ನದಿಗಳ ಬಗ್ಗೆ. ಆಮೇಲೆ ಜೊತೆ ಕೈ ನೋಡಿ ನೋಡೋಣ ಏನ್ ಮಾಡೋಣ. ಬನ್ನಿ, ಬೆಂಗಳೂರಿನ ರಿವರ್ಸ್ ಗಳನ್ನ ಕಾಪಾಡೋಣ. ರಿವೈವ್ ಬೆಂಗಳೂರು.